ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಅಹಮದಾಬಾದ್ನ ವಿಮಾನ ದುರಂತದ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ವಿ. ಆದರೆ ಅಲ್ಲಿಗೆ ಎಲ್ಲವೂ ಮುಗೀತಾ? ಖಂಡಿತ ಇಲ್ಲ. ಇನ್ನೂ ದೊಡ್ಡ ಅನುಮಾನವಿದೆ. ಇದು ಆಕ್ಸಿಡೆಂಟ್ ಅಲ್ಲ, ಪಿತೂರಿಯೇ ಅನ್ನುವ ಹಾಗೆ ಕೆಲವೊಂದು ಪ್ರಶ್ನೆಗಳು ನಮ್ಮನ್ನು ಕಾಡ್ತಲೇ ಇದೆ. ಆ ಪ್ರಶ್ನೆಗಳನ್ನು, ಆ ಅನುಮಾನಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಈ ಎಪಿಸೋಡ್ನಲ್ಲಿ ಮಾಡ್ತಾ ಹೋಗ್ತೀವಿ. ನಮ್ಮ ನೇರವಾದ ಪ್ರಶ್ನೆ ಒಂದೇ, ಇದು ಆಕ್ಸಿಡೆಂಟ್ ಅಲ್ಲ, ಹಾಗಾದರೆ ಪ್ರೀ ಪ್ಲ್ಯಾನ್ಡ್ ಅಟ್ಯಾಕಾ? ಯಾಕಂದರೆ ಅಟ್ಯಾಕ್ಗೂ ಮೊದಲೇ ಅಟ್ಯಾಕ್ ಮಾಡ್ತೀವಿ ಅನ್ನೋ ಸುಳಿವನ್ನು ಇಲ್ಲಿ ನೀಡಲಾಗಿತ್ತ. ಈಗ ನಾವೇನು ವೈರಲ್ ಆಗ್ತಿರುವ ಫೋಟೋವನ್ನು ನೋಡ್ತಾ ಇದ್ದೀವಿ, ಬಿಲ್ಡಿಂಗ್ ಮೇಲೆ ಬಿದ್ದಿರುವಂತಹ ವಿಮಾನದ ದೃಶ್ಯ. ಸೇಮ್ ಟು ಸೇಮ್ ಅದೇ ಫೋಟೋ ಘಟನೆ ದಿನ ಬೆಳಿಗ್ಗೆಯೇ ಮಿಡ್ ಡೇ ಅನ್ನೋ ಪತ್ರಿಕೆಯಲ್ಲಿ ಜಾಹೀರಾತಾಗಿ ಪ್ರಕಟ ಆಗುತ್ತೆ. ಇದೆಲ್ಲ ಕೋ ಇನ್ಸಿಡೆನ್ಸಾ ಹಾಗಾದರೆ? ಇನ್ನೊಂದು ದೊಡ್ಡ ಪ್ರಶ್ನೆ ಕೂಡ ಕಾಡ್ತಿದೆ. ವೀಕ್ಷಕರೇ, ಈ ಇಡೀ ಘಟನೆ ನಡೆದಿದ್ದು 36 ಸೆಕೆಂಡ್ಗಳಲ್ಲಿ. ಕೇವಲ 36 ಸೆಕೆಂಡ್ನಲ್ಲಿ. ಈ 36 ಸೆಕೆಂಡ್ನಲ್ಲಿ ಒಬ್ಬ ಸಾಮಾನ್ಯ ಪ್ರಯಾಣಿಕ 11A ಸೀಟ್ನಲ್ಲಿ ಕೂತ್ಕೊಂಡಿದ್ದವನು, ಆತ ತನ್ನ ಸೀಟ್ನಿಂದ ಎದ್ದು ಬಂದು ಡೋರ್ನಿಂದ, ಎಮರ್ಜೆನ್ಸಿ ಡೋರ್ನಿಂದ ಹೊರಗೆ ಹಾರಿಬಿಡ್ತಾನೆ. ಈ ವಿಷಯ ನಿಮಗೆ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನಿಸ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲು ಈ ಕೇಸ್ನ ತನಿಖೆ ಅಂತ ಬಂದಾಗ ಎಲ್ಲ ಆ್ಯಂಗಲ್ನಲ್ಲೂ ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಮೊದಲನೇದಾಗಿ ತನಿಖೆಯಲ್ಲಿ ತನಿಖಾಧಿಕಾರಿಗಳು ತೆಗೆದುಕೊಳ್ಳೋದೇ ಪ್ಯಾಸೆಂಜರ್ಗಳ ಲೀಸ್ಟನ್ನು. ವಿಮಾನದಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಯಾವುದಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತಾ? ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತಾ? ಮಾನಸಿಕ ಸಮಸ್ಯೆ ಕಾಡ್ತಿತ್ತಾ? ಯಾರಾದರೂ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಹತ್ತದೇ ಉಳಿದ್ರಾ? ಅಥವಾ ಲಗೇಜ್ಗಳನ್ನು ಹಾಕಿ ಅವರು ಬರದೇ ಇದ್ದಿದ್ಯಾ? ಅಥವಾ CCTVಯಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದ್ರಾ? ಜೊತೆಗೆ ಅವರ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಬರೀ ಸತ್ತವರದಷ್ಟೇ ಅಲ್ಲ, ಬದುಕಿದವರದ್ದು ಕೂಡ. ಈ ಕೇಸ್ನಲ್ಲಿಯೂ ಅಂತಹ ತನಿಖೆ ನಡೆಯುತ್ತೆ. ಇದು ಪ್ರಾಥಮಿಕ ತನಿಖೆ, ಸಹಜವಾಗಿ ಆಗೇ ಆಗುತ್ತೆ. ಹಾಗಂತ ಅವರೇ ಮಾಡಿದ್ರು ಅಂತಲ್ಲ, ಎಲ್ಲರನ್ನೂ ಇಲ್ಲಿ ಅನುಮಾನದಿಂದಲೇ ನೋಡಬೇಕು. ಯಾಕಿದನ್ನು ಹೇಳಿದೆ ಅಂದರೆ, ಈ ಕೇಸ್ನಲ್ಲಿ ಒಂದು ದೊಡ್ಡ ಅನುಮಾನ ಇದೆ. ಅದು ಈ ಪವಾಡ ಸದೃಶ್ಯವಾಗಿ ಬದುಕಿರುವಂತಹ ವ್ಯಕ್ತಿಯ ಮೇಲೆ. ಇದನ್ನು ಕೆಲವರು ತಪ್ಪು ಅಂತಲೂ ಹೇಳಬಹುದು, ಆದರೆ ಅನುಮಾನ ಪಡಲೇಬೇಕಲ್ವಾ? ಈತ ಚಮತ್ಕಾರದಿಂದ ಬದುಕು ಬರ್ತಾನೆ. 242ರಲ್ಲಿ 241 ಜನ ಸತ್ತು ಹೋಗಿದ್ದಾರೆ. ಆದರೆ ಈತ ಒಬ್ಬ ಮಾತ್ರ ಬದುಕ್ತಾನೆ. ಅದು ಕೂಡ 36 ಸೆಕೆಂಡ್ನಲ್ಲಿ ಅದ್ಭುತವಾಗಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇಲ್ಲಿ ಪಾರಾಗ್ತಾನೆ. ವೀಕ್ಷಕರೇ, ಈ 36 ಸೆಕೆಂಡ್ಗಳ ಕಾಲವನ್ನು ಸ್ವಲ್ಪ ಗಮನಿಸೋದಾದರೆ 36 ಸೆಕೆಂಡ್ಗಳು ಕೂಡ ಸಂಪೂರ್ಣವಾಗಿ ಆತನಿಗೆ ಸಿಕ್ಕಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ವಿಮಾನ ಟೇಕ್ ಆಫ್ ಆಗೋ ಸಮಯದಲ್ಲಿ ಆತನಿಗೆ ಅಥವಾ ಯಾವುದೇ ಪ್ರಯಾಣಿಕರಿಗೂ ಕೂಡ ಯಾವುದೂ ವಿಷಯ ಗೊತ್ತಾಗಿರೋದಕ್ಕೆ ಸಾಧ್ಯವೂ ಇಲ್ಲ. ವಿಮಾನ ರನ್ವೇಯಿಂದ ಮೇಲೆ ಬಂದಾಗ ಪೈಲಟ್ 3 ಬಾರಿ ಮೇಡೆ ಅಂತ ಹೇಳುವ ಹೊತ್ತಿಗೆ ಈ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ. ಆ ಗ್ಯಾಪ್ನಲ್ಲಿ ಸಿಗೋದು ಕೇವಲ 12ರಿಂದ 15 ಸೆಕೆಂಡ್ಗಳು ಅಷ್ಟೇ. ನೋಡಿ, ಇಲ್ಲಿ ನಾರ್ಮಲ್ ಆಗಿ ಯಾವುದೇ ಪ್ರಯಾಣಿಕ ಆಗಿರಲಿ, ಅವನಿಗೆ ಏನಾಗ್ತಿದೆ ಅಂತ ಅರ್ಥ ಆಗೋದಕ್ಕೆ ಮಿನಿಮಮ್ 1 ನಿಮಿಷ ಆದರೂ ಬೇಕು. ಆದರೆ ಈತ ಕೇವಲ 12ರಿಂದ 15 ಸೆಕೆಂಡ್ನಲ್ಲಿ 11A ಸೀಟ್ನಿಂದ ಎದ್ದು ಎಮರ್ಜೆನ್ಸಿ ಡೋರ್ ಕಡೆ ಹೋಗಿ ಡೋರನ್ನು ಓಪನ್ ಮಾಡ್ತಾನೆ. ಅದು ಟೇಕ್ ಆಫ್ನ ಸಮಯದಲ್ಲಿ. ಈ ಟೈಮಲ್ಲಿ ಎಮರ್ಜೆನ್ಸಿ ಡೋರ್ ಬಳಿ ಏರ್ ಹಾಸ್ಟೆಸ್ ಅಷ್ಟೇ ಇರ್ತಾರೆ. ಏರ್ ಹಾಸ್ಟೆಸ್ ಯಾರೂ ಕೂಡ ಇಲ್ಲಿ ಹಾರುವ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆದರೆ ಈ ಒಬ್ಬ ಮಾತ್ರ ಇದ್ದಕ್ಕಿದ್ದಂತೆ ಓಡಿ ಅಲ್ಲಿ ಬಂದು ಹಾರ್ತಾನೆ, ತನ್ನ ಜೀವವನ್ನು ಉಳಿಸ್ಕೊಳ್ತಾನೆ. ಇದು ನಿಜಕ್ಕೂ ಸಾಧ್ಯವಾ? ಇದನ್ನು ನಂಬೋದಾದರೂ ಹೇಗೆ? ಇದರ ಬಗ್ಗೆ ಯೋಚನೆ ಮಾಡಿದ್ರೆ ತಲೆಗೆ ತುಂಬ ವಿಷಯಗಳು ಹೋಗುತ್ತೆ. ಹೇಗೆ ಸಾಧ್ಯ ಇದು ಅಂತ ಅಂದರೆ, ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಈತ ಮೊದಲೇ ಡಿಸೈಡ್ ಆಗಿ ಬಂದು ಕೂತಿರ್ಬೇಕು, ಹಾರಬೇಕು ಅಂತಲೇ. ಅದನ್ನು ಬಿಟ್ಟು ಇಟ್ಸ್ ಇಂಪಾಸಿಬಲ್,
ನಾರ್ಮಲ್ ಹ್ಯೂಮನ್ ಸೈಕಾಲಜಿಯಿಂದ ನೋಡೋದಾದರೆ ಜನರಲಿ ಒಬ್ಬ ಮನುಷ್ಯ ಹೀಗೆ ಹಾರೋ ಧೈರ್ಯ ಮಾಡಬೇಕು ಅಂದರೆ ಅಕ್ಕಪಕ್ಕ ಯಾವುದಾದ್ರೂ ಪ್ಯಾರಾಚೂಟ್ ಇದೆಯಾ ಅಂತನಾದರೂ ಹುಡುಕ್ತಾನೆ. ಆದರೆ ಈತ ಅದು ಯಾವ ಕೆಲಸವನ್ನು ಮಾಡಲ್ಲ, ಧೈರ್ಯವಾಗಿ ಮೇಲಿಂದ ಜಿಗಿದು ಬಿಡ್ತಾನೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಪೈಲಟ್ ಕೈಯಲ್ಲಿ ಏನೂ ಮಾಡೋದಕ್ಕಾಗಲಿಲ್ಲ. 8,000 ಗಂಟೆಗಳ ಕಾಲ ವಿಮಾನ ಹಾರಿಸಿದ ಅನುಭವ ಕೂಡ ಅಲ್ಲಿ ಲೆಕ್ಕಕ್ಕೆ ಬರಲಿಲ್ಲ. ಏರ್ ಹಾಸ್ಟೆಸ್ಗಳಿಗೆ ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇವರೆಲ್ಲ ಇಂಥ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅಂತಲೇ ವೆಲ್ ಟ್ರೈನ್ಡ್ ಆಗಿ ಕೂಡ ಬಂದಿರ್ತಾರೆ. ಆದರೆ ಅವರಿಂದ ಯಾವುದೂ ಸಾಧ್ಯ ಆಗಲಿಲ್ಲ. ಈತ ಮಾತ್ರ ಜೀವ ಉಳಿಸ್ಕೊಳ್ತಾನೆ ಅಂದರೆ ಅದು ಹೇಗೆ? ಇದಕ್ಕೆ ಉತ್ತರ ಆ ವ್ಯಕ್ತಿಯೇ ಕೊಡಬೇಕು. ಇನ್ನೊಂದು ವಿಷಯವನ್ನು ಗಮನಿಸಿ, ಈತನ ಹಿಂದೆ ಮತ್ತು ಮುಂದೆ ತುಂಬ ಜನ ಇರ್ತಾರೆ. ಅಟ್ಲೀಸ್ಟ್ ಈತ ಮನಸ್ಸು ಮಾಡಿದ್ರೆ ಒಬ್ಬರನ್ನಾದರೂ ಜೊತೆಲಿ ಕರೆದುಕೊಂಡು ಹಾರಬಹುದಿತ್ತು. ಆದರೆ ಆತ ಅದನ್ನು ಮಾಡಲಿಲ್ಲ. ತಾನೊಬ್ಬನೇ ಹಾರಿ ತಾನೊಬ್ಬನೇ ಜೀವನ ಉಳಿಸ್ಕೊಳ್ತಾನೆ. ಹಾಗೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದಕ್ಕೆ ಕೂಡ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಅದೇನೋ ನಮ್ಮ ಮನೆ ಡೋರ್ ಇದ್ದಂಗಿರುತ್ತೆ ಅಂದ್ಕೊಂಡ್ರ? ಇದೆಲ್ಲ ತುಂಬ ಆಶ್ಚರ್ಯ ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಈ ಜಂಪ್ ಹಿಂದೆ ಬೇರೆದ್ದೇ ಕತೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ, ಮುಂದೆ ನೋಡೋಣ ಏನಿದೆ ಅಂತ. ನಮ್ಮ ಕರ್ತವ್ಯ ಎಲ್ಲ ಸಂಭಾವ್ಯ ಆ್ಯಂಗಲ್ನಲ್ಲಿಯೂ ಕೂಡ ಯೋಚಿಸೋದು. ಅದನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ದೇಶ ಎಮೋಷ್ನಲ್ ದೇಶ. ಎಲ್ಲ ಸಂಭಾವ್ಯ ಕಾರಣಗಳನ್ನು ನಾವು ಹುಡುಕ್ತೀವಿ. ನಾವು ಹೇಳೋದ್ರಲ್ಲಿ ತಪ್ಪಿರ್ಬೋದು, ಹಲವರು ಬೈಕೊಳ್ಬಹುದು, ಆದರೆ ಪ್ರಶ್ನೆ ಮಾಡಬಹುದಲ್ವಾ? ಪ್ರಶ್ನೆ ಮಾಡೋದನ್ನೇ ಬಿಡೋದಕ್ಕೆ ಹೇಗೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ. ಮೊನ್ನೆ ಈ ಘಟನೆ ಆಗುತ್ತೆ. ಆ ದಿನವೇ ಬೆಳಿಗ್ಗೆ ಮಿಡ್ ಡೇ ಪೇಪರ್ನಲ್ಲಿ ಈ ಫೋಟೋ ಬಂದಿರುತ್ತೆ. ನೀವೇ ನೋಡಿ, ಆ ಇಮೇಜ್ ಕೂಡ ಎಕ್ಸಾಕ್ಟ್ ಇದೇ ಥರ ಇದೆ. ಇದು ಹೇಗೆ ಕೋಇನ್ಸಿಡೆನ್ಸ್ ಆಗೋದಕ್ಕೆ ಸಾಧ್ಯ? ಏರ್ ಇಂಡಿಯಾದ ವಿಮಾನ ಬಿಲ್ಡಿಂಗ್ನಿಂದ ಅರ್ಧ ಹೊರಗೆ ಬಂದಿರೋ ಚಿತ್ರ ಅದು. ಇದು ಒಂದು ಕೋಇನ್ಸಿಡೆನ್ಸ್ ಆಗಿರಲಿ. ಜೊತೆಗೆ ಏರ್ ಇಂಡಿಯಾ ವಿಮಾನದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇವರಿಗೆ 2 ಅಥವಾ 3ನೇ ಜೂನ್ನಲ್ಲಿ ಶೋಕಾಸ್ ನೋಟಿಸನ್ನು ಕೂಡ ಕೊಡಲಾಗಿತ್ತು. ಇಂತಹ ವಿಮಾನವನ್ನು ಫ್ಲೈ ಮಾಡೋಕೆ ಬಿಟ್ಟಿದ್ದು ಕೂಡ ಆ ಕಂಪನಿಯ ಬೇಜವಾಬ್ದಾರಿಯೇ. ಅಮೇರಿಕಾದಿಂದ ಭಾರತದವರೆಗೂ ಈ ಬೋಯಿಂಗ್ ವಿಮಾನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಇವುಗಳ ಮೇಲೆ ಕೇಸ್ ಕೂಡ ನಡೀತಾ ಇದೆ. ಅಮೇರಿಕ ಈ ಬೋಯಿಂಗ್ ವಿಮಾನಗಳನ್ನು ಸೇಲ್ ಮಾಡ್ತಾರೆ. ಬಿಡಿ ಪಾರ್ಟ್ಸ್ಗಳನ್ನು ತಯಾರು ಮಾಡಿ ಜೋಡಿಸಲಾಗುತ್ತೆ. ಇದರಿಂದ ತೊಂದರೆ ಆಗುತ್ತೆ ಅಂತ ಆರೋಪ ಕೂಡ ಇದೆ. ಕೇಸ್ ಕೂಡ ನಡೀತಾ ಇದೆ. ಸೊ ಈ ಎಲ್ಲ ಘಟನೆಯ ಜವಾಬ್ದಾರಿಯನ್ನು ತಯಾರಿಕಾ ಸಂಸ್ಥೆ ಕೂಡ ಹೊತ್ಕೊಳ್ಬೇಕಾಗುತ್ತೆ. ಅವರ ವಿರುದ್ಧ ಕೇಸ್ ಆಗಬೇಕು. ಆಗುತ್ತಾ ನೋಡೋಣ. ಯಾವಾಗಲೂ ಎಮರ್ಜೆನ್ಸಿ ಟೈಮಲ್ಲಿ ಮೇಡೆ ಅನ್ನೋ ಪದವನ್ನು ಬಳಸ್ತಾರೆ. ಇದು ಫ್ರೆಂಚ್ನ ಪದ. ಜೀವ ಉಳಿಸ್ಕೊಳ್ಳಿ ಅನ್ನೋ ಅರ್ಥವನ್ನು ನೀಡುತ್ತೆ. ಇಲ್ಲಿನ ಪೈಲಟ್ ಮೇಡೆ ಅಂತ ಹೇಳ್ತಾ ಟ್ರಸ್ಟ್ ಸಿಗ್ತಾ ಇಲ್ಲ ಅಂದಿದ್ದಾರೆ. ಅಂದರೆ ಪ್ಲೇನ್ ಮೇಲೆ ಹೋಗ್ತಾ ಇಲ್ಲ ಅಂತ. ಅದಾದ ಮೇಲೆ ಏನಾಯಿತು ಅಂತ ನೋಡಿಯೇ ಇರ್ತೀರಾ. ಈಗ ಇನ್ನೊಂದು ಡೌಟ್ ಏನಂದರೆ, ವಿಮಾನ ಬೀಳ್ತಾ ಇರಬೇಕಾದ್ರೆ, ಇಷ್ಟು ದೊಡ್ಡ ದುರಂತ ಆಗ್ತಿರ್ಬೇಕಾದ್ರೆ ಅಷ್ಟೊಂದು ಸ್ಟಡಿಯಾಗಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿದವನು ಯಾರು ಅನ್ನೋದು. ಈ ವಿಡಿಯೋ ಮಾಡಿದವರ ತನಿಖೆ ಕೂಡ ಆಗಲೇಬೇಕು. ಯಾಕಂದರೆ ಇಂಥ ಘಟನೆ ನಡೆಯುವಾಗ ಎಂಥ ಕಲ್ಲು ಬಂಡೆ ಅಂತ ಮನಸ್ಸಿದ್ರೂ ಕೂಡ ಕೈ ಚೂರಾದರೂ ನಡುಗುತ್ತೆ. ಅದನ್ನು ನೋಡಿ ಮನಸ್ಸು ವಿಚಲಿತ ಆಗುತ್ತೆ. ಆದ್ರೆ ಇಲ್ಲಿ ವಿಡಿಯೋ ಮಾಡುವವನ ಕೈ ಚೂರು ಕೂಡ ಅಲುಗಾಡೋದಿಲ್ಲ. ಆತ ಆತಂಕ ಕೂಡ ಗೊಳ್ಳೋದಿಲ್ಲ. ಕ್ಯಾಮ್ರಾ ಶೇಕ್ ಕೂಡ ಮಾಡಲ್ಲ. ಅಂದರೆ ಇವರಿಗೇನಾದರೂ ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿತ್ತಾ? ಇನ್ನೂ ಪ್ರಶ್ನೆಗಳು ತುಂಬ ಇದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತಹ ಸಾರಾ ಆಡಮ್ಸ್ನ ಟ್ವೀಟ್ ಇರಬಹುದು, ಅಲ್ ಖೈದಾದ ಲಿಂಕ್ ಇರಬಹುದು, ಎಲ್ಲವೂ ತುಂಬಾ ಅನುಮಾನವನ್ನು ಮೂಡಿಸ್ತಾ ಇದೆ. ಕಳೆದ ವಿಡಿಯೋದಲ್ಲಿ ಈ ಸಾರಾ ಆಡಮ್ಸ್ ಅವರ ಟ್ವೀಟ್ ಬಗ್ಗೆ ಮಾತಾಡಿದ್ವಿ. ಈ ಸಾರಾ ಆಡಮ್ಸ್ ಸಾಧಾರಣ ಮಹಿಳೆ ಅಂತೂ ಖಂಡಿತ ಅಲ್ಲ. ಸೌತ್ ಏಷ್ಯಾದಲ್ಲಿ CIAಗೆ ಕೆಲಸ ಮಾಡಿದವರು ಇವರು. ಇವಳು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ಲು, ಅನ್ನೋನ್ ಗನ್ಮೆನ್ ಬೇರೆ ಯಾರೂ ಅಲ್ಲ, ಭಾರತದ ರಾ ಏಜೆಂಟ್ಗಳೇ ಆಫ್ಘಾನಿಸ್ತಾನದವರಿಗೆ ದುಡ್ಡು ಕೊಡ್ತಾರೆ, ಅವರು ಪಾಕಿಸ್ತಾನಿ ಉಗ್ರರನ್ನ ಹೊಡೆದು ಹಾಕ್ತಾರೆ ಅಂತ. Son, so he has another brother, Dawood. And India kind of works with Dawood and they give him money, and it's just kind of like the little things they do with the Baluchis, like the Baluch liberty. ಈಗ ಅನುಮಾನ ಏನಂದ್ರೆ, CIAಗೆ ಇದರ ಇನ್ಫಾರ್ಮೇಶನ್ ಮೊದಲೇ ಸಿಕ್ಕಿತ್ತ. ಹಾಗಾದ್ರೆ ಇಲ್ಲಿ ಸೈಬರ್ ಹ್ಯಾಕಿಂಗ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ಕೂಡ ಮಾತಾಡಿದ್ದೆ. ಕೆಲವರು ವಿಮಾನವನ್ನ ಸೈಬರ್ ಹ್ಯಾಕಿಂಗ್ ಮಾಡಬಹುದಾ ಅಂತಲೂ ಪ್ರಶ್ನೆಯನ್ನು ಮಾಡಿದ್ರು. ಎಸ್, ಅಫ್ಕೋರ್ಸ್ ಮಾಡಬಹುದು. ಇನ್ನೊಂದು ಸೂಕ್ಷ್ಮವಾದ ವಿಚಾರ ಒಂದಿದೆ. ಈ ವಿಮಾನ ಡೆಲ್ಲಿಯಿಂದ ಅಹಮದಾಬಾದ್ಗೆ ಬಂದಿತ್ತು.
ಆಗಲೇ ಓರ್ವ ಪ್ರಯಾಣಿಕ ಅದರಲ್ಲಿ ಆತ ಸ್ಪಷ್ಟವಾಗಿ ಹೇಳಿದ್ದ, ಇದು ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ, ತುಂಬಾ ವಿಚಿತ್ರವಾಗಿದೆ ಅಂತ. ಅಂದ್ರೆ ಅಲ್ಲಿ ಕೆಲ ವೈರ್ಗಳು ಕೂಡ ಹೊರಗೆ ಕಾಣಿಸ್ತಾ ಇದ್ವು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಪ್ರಯಾಣಿಕರು ಏರ್ ಹಾಸ್ಟೆಸ್ ಅನ್ನ ಕರೆಯೋದಕ್ಕೆ ಇಂಟರ್ಕಾಮ್ ಇರಲಿದೆ. ಆದ್ರೆ ಇಲ್ಲಿ ಆ ಇಂಟರ್ಕಾಮ್ಗಳು ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಅನ್ನೋದನ್ನ ಆತ ಹೇಳ್ತಾನೆ. And as usual, the in-flight entertainment is not working. Leave in-flight entertainment. Calicut to landing stations. If I talk about this light, it is also not working. If I press this cabin crew button, it's not working either. Nothing is working. Nothing at all. We are almost about to taxi, but this AC is not working. Look at everyone, and it's so many people, they are using these magazines. AC is not working at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. See, is this what you are providing? And as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. Dreamliner 787. And we are here for the last 15 minutes. Nothing happening. Remote isn't working. Nothing is working. I don't know why ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿ ಬಂದ್ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಪೈಲಟ್ ಕೂಡ ಕಮ್ಯುನಿಕೇಶನ್ ಅನ್ನ ಕಳೆದುಕೊಂಡಿದ್ದಾರೆ. ಇದು ಹ್ಯಾಕ್ ಆಗಿರಬಹುದಾ ಅನ್ನೋ ಅನುಮಾನವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಅಲ್ಲದೆ ವಿಮಾನದಲ್ಲಿ 2 ಟಸ್ಟ್ಗಳು ಇರಲಿದೆ. ಇದು ವಿಮಾನವನ್ನ ಗಾಳಿಯಲ್ಲಿ ಮುಂದಕ್ಕೆ ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ಅದೇನೇ ಆದರೂ ಕೂಡ 2 ಟಸ್ಟ್ಗಳು ಫೇಲ್ ಆಗಿದ್ದೇ ಇಲ್ಲ. ಆದರೆ ಇಲ್ಲಿ 2 ಟಸ್ಟ್ಗಳು ಫೇಲ್ ಆಗಿದೆ ಅಂದರೆ ಏನೋ ಆಗಿದೆ ಅಂತಲೇ ಅನಿಸುತ್ತೆ. ನಿಜಕ್ಕೂ ಪ್ರಶ್ನೆಗಳು ತುಂಬ ಇದೆ ವೀಕ್ಷಕರೇ. ಇದಿಷ್ಟು ಅಲ್ಲದೆ ಇನ್ನೊಂದು ತುಂಬ ದೊಡ್ಡದಾದ ಸುದ್ದಿ ಕೂಡ ಇದೆ. ಇಡೀ ದುರಂತದ ಹಿಂದೆ ಸೇಡಿನ ವಾಸನೆ ಕೂಡ ಬರ್ತಿದೆ. ಭಾರತದ ವಿರುದ್ಧ ಒಂದು ಸೇಡು ತೀರಿಸಿಕೊಳ್ಳೋದಕ್ಕೆ ಅದೊಂದು ದೇಶದ ಅಧ್ಯಕ್ಷನ ಮಗಳು ಈ ಕೆಲಸ ಮಾಡಿಸಿದ್ಲ. ಅಷ್ಟಕ್ಕೂ ಯಾರಾಕೆ, ಏನದು ಸೇಡು? ತುಂಬಾ ಅಚ್ಚರಿಯ ವಿಷಯಗಳೊಂದಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಹೇಳ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ. ನಿಮಗೂ ಇದರ ಬಗ್ಗೆ ಅನುಮಾನಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.